ಈ ಹುಡುಗಿ ರೇಪ್ ಯಾರೋ ರಾಕ್ಷಸರು ಮಾಡಿದ್ರ, ಬಟ್ ಜೈಲ್ ಈ ವ್ಯಕ್ತಿಗಾಗಿತ್ತು. ಉತ್ತರ ಕನ್ನಡ ಡಿಸ್ಟಿಕ್ ದಾಗಿರೋ ಯಮುನಾ ನಾಯಕ್ ಅವ್ರದ್ದು ರೇಪ್ ಮತ್ ಮರ್ಡರ್ ಆಗಿತ್ತು. ಆ ಟೈಮ್ದಾಗ ಈ ಹುಡುಗಿ ಏಜ್ ಬರೀ 21 ಇತ್ತು. ಅವಾಗ ಆ ಊರಿನ ಜನದ ಬಾಯ್ದಾಗ ಇದ ಮಾತಿತ್ತು. ಅವ್ರ ಫ್ಯಾಮಿಲಿ ಜಸ್ಟಿಸ್ ಸಂಬಂಧ ಪೊಲೀಸ್ ಸ್ಟೇಷನ್ ಅಡ್ಡಾಡತ್ತಿದ್ರ. ಮೀಡಿಯಾದಾಗ ಈ ಸುದ್ದಿ ಸೆನ್ಸೇಷನ್ ಆಗಿತ್ತು. ಪೊಲಿಟಿಷಿಯನ್ ಅಕ್ಯೂಸಿಗ್ ಕಂಡು ಹಿಡಿಬೇಕಂತ ಹೇಳಿ ಪೊಲೀಸರಿಗೆ ಪ್ರೆಷರ್ ಹಾಕತ್ತಿದ್ರು. ಅವಾಗ ಪೊಲೀಸರು ಅರೆಸ್ಟ್ ಮಾಡಿದ್ದ ಈ ವ್ಯಕ್ತಿಗ. ಇನಿಷಿಯಲ್ ಇನ್ವೆಸ್ಟಿಗೇಷನ್ ಪ್ರಕಾರ ಪೊಲೀಸ್ ಅವ್ರ ವೆಂಕಟೇಶ್ ಅವ್ರಿಗೆ ಗಿಲ್ಟಿ ಪ್ರೆಸೆಂಟ್ ಮಾಡಿ ಅವ್ರಿಗೆ ಜೈಲಿಗೆ ಹಾಕ್ಸಿದ್ರ. 7 ವರ್ಷ ಅವ್ರ ಜೈಲ್ದಾಗ ಕಳೆದ್ರ. ಬಟ್ ಒಂದಿನ ಕೋರ್ಟ್ ಸಡನ್ಲಿ ಇದಕ್ಕೆ ಇನ್ವೆಸ್ಟಿಗೇಷನ್ ಮಾಡಕ್ ಡಿಮಾಂಡ್ ಮಾಡ್ತ. ಅವಾಗ ನೋಡ್ರಿ ಸತ್ಯ ಹೊರಗ್ ಬಂದಿತ್ತು. ಫಾರೆನ್ಸಿಕ್ ಸೈನ್ಸ್ ಇನ್ವೆಸ್ಟಿಗೇಷನ್ ಪ್ರಕಾರ DNA ಮತ್ತು ಬಯೋಲಜಿಕಲ್ ಸ್ಯಾಂಪಲ್ಸ್ ಯಾವುದು ವಿಕ್ಟಿಮಿನ್ ಬಾಡಿದಾಗ ಸಿಕ್ಕಿದ ಸ್ಯಾಂಪಲ್ ಜೋಡಿ ಮ್ಯಾಚ್ ಆಗತ್ತಿರ್ಲಿಲ್ಲ. ವಿಟ್ನೆಸಸ್ ತನ್ನ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ತಿಳಿಸತ್ತಿರ್ಲಿಲ್ಲ. ಒಟ್ಟದಾಗ ಪೊಲೀಸರು ಕರೆಕ್ಟ್ ಇನ್ವೆಸ್ಟಿಗೇಷನ್ ಮಾಡ್ಲಾರ್ದ, ಎವಿಡೆನ್ಸ್ ಕಲೆಕ್ಟ್ ಮಾಡ್ಲಾರ್ದ ವೆಂಕಟೇಶ್ ಅವ್ರೀಗ ಅಕ್ಯೂಸ್ ಮಾಡಿಬಿಟ್ಟಿದ್ರ. ಬಟ್ ಆ ಕ್ರೈಮ್ ಯಾರು ಮಾಡಿದ್ರ, ಮುಂದೆ ಆ ಕೇಸಿದ್ದು ಏನಾತ, ಕಾಮೆಂಟ್ ಸೆಕ್ಷನ್ದಾಗ ಒಂದು ಲಿಂಕ್ ಕಳಿಸೇನಿ, ಅದು ಒಮ್ಮೆ ಚೆಕ್ ಮಾಡಿ ನೋಡ್ರಿ. ಮತ್ತಿಂಥ ವಿಡಿಯೋಸಿಗೆ ಫಾಲೋ ಮಾಡ್ರಿ ಅ ಕ್ಲಾಸಿಕ್ ವೈ.